ಸ್ನೇಹಿತರೆ ಹಾಗೂ 8ನೇ ತರಗತಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ಕೆ ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ ಕುತೂಹಲ ವಿಜ್ಞಾನದ ಪಠ್ಯಪುಸ್ತಕದ ಘಟಕವಾದ ವಿಜ್ಞಾನದ ಸಂಶೋಧಕ ಜಗತ್ತನ್ನು ಅನ್ವೇಷಿಸುವುದು ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಧ್ಯಾಯದ ಮಧ್ಯದಲ್ಲಿ ಬರ್ತಕ್ಕಂಥ ಕುತೂಹಲ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋನ ತಾವು ವೀಕ್ಷಣೆ ಮಾಡಬೇಕಾದರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು. ಈಗ ಭಾಗ 1ರಲ್ಲಿ ಬರ್ತಕ್ಕಂಥ ಕುತೂಹಲ ವಿಜ್ಞಾನದ ಪಠ್ಯಪುಸ್ತಕದ ಈ ಘಟಕಕ್ಕೆ ಸಂಬಂಧಿಸಿದಂತೆ ಬರ್ತಕ್ಕಂಥ ಮಧ್ಯದ ಕುತೂಹಲ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇದಾಗಿ ಬರ್ತಕ್ಕಂಥ ಪ್ರಶ್ನೆ, ಅದು ಪ್ರಶ್ನೆ 1, ತನಿಖೆ ಮತ್ತು ಚಿಂತನೆಗೆ ಸಂಬಂಧಿಸಿದಂತೆ ಪುಟ 1ರಲ್ಲಿ ಬರ್ತಕ್ಕಂಥ ಮಧ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನೆ, ಪ್ರಪಂಚದ ಬಗ್ಗೆ ನಿಮಗೆ ಕುತೂಹಲ ಮೂಡಿಸುವ ಪ್ರಶ್ನೆ ಇದೆ, ಅದನ್ನ ಇಲ್ಲಿ ಬರೆಯಿರಿ. ಎಸ್, ಪ್ರಪಂಚದ ಬಗ್ಗೆ ನಿಮಗೆ ಕುತೂಹಲ ಮೂಡಿಸ್ತಕ್ಕಂಥ ಪ್ರಶ್ನೆ ಇದೆ ಅಂತ ಕೇಳಿದೆ. ಯಾಕಂದ್ರೆ ಹಲವಾರು ಕುತೂಹಲ ಪ್ರಶ್ನೆಗಳು ನೋಡ್ಬೋದು. ಒಂದನೇದು, ತೆರೆದ ಪಾತ್ರೆಯಲ್ಲಿ ಅಕ್ಕಿಗಿಂತ ಪ್ರೆಷರ್ ಕುಕ್ಕರ್ನಲ್ಲಿ ಅಕ್ಕಿ ಬೇಗ ಮೃದುವಾಗಲು ಕಾರಣವೇನು? ಇದು ಇದೊಂದು ಕುತೂಹಲವಾದ ಪ್ರಶ್ನೆ. ಸೇಬಿನ ಚೂರುಗಳನ್ನು ತೆರೆದಿಟ್ಟ ನಂತರ ಗಾಳಿ ತೆರೆದಿಟ್ಟ ನಂತರ ಅದರ ಬಣ್ಣದಲ್ಲಿ ಏನಾಗ್ತದ? ಬದಲಾಗ್ತದ. ಅದು ಕಂದು ಬಣ್ಣಕ್ಕೆ ತಿರುಗ್ತದ. ಯಾಕ? ತಣ್ಣೀರಿಗಿಂತ ಬೆಚ್ಚಗಿನ ನೀರು ಐಸ್ ಏಕೆ ವೇಗವಾಗಿ ಕರಗುತ್ತದ? ಇಂಥ ಹಲವಾರು ಪ್ರಶ್ನೆಗಳು. ಅಥವಾ ಫ್ರಿಜ್ದಲ್ಲಿ ನೀರು ಬಾಟಲ್ ಇಟ್ಟಾಗ ನೀರು ಬಾಟಲ್ ಮೇಲೆ ಸಣ್ಣ ಹನಿಗಳು ಏಕೆ ಉಂಟಾಗ್ತಾವು? ಮುಂಜಾನೆ ಮಂಜು ಹೇಗೆ ರೂಪುಗೊಳ್ಳುತ್ತದ? ಮೋಡಗಳು ಹೇಗೆ ರೂಪುಗೊಳ್ಳುತ್ತಾವು? ಹೀಗೆ ಪ್ರಪಂಚದಲ್ಲಿ ನಡೀತಕ್ಕಂಥ ಕುತೂಹಲ ಪ್ರಶ್ನೆಗಳು. ಆಕಾಶದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗ್ತದ? ಹಲವಾರು ಕುತೂಹಲ ಪ್ರಶ್ನೆಗಳು ಮೂಡತಕ್ಕಂಥದ್ದು. ಇನ್ನು ಪ್ರಶ್ನೆ 2, ಪುಟ 1ರಲ್ಲಿ ಬರ್ತಕ್ಕಂಥ ಪ್ರಶ್ನೆ 2, ಪ್ರಕೃತಿಯು ಇಷ್ಟೊಂದು ವೈವಿಧ್ಯಮಯ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ಏಕೆ ಸೃಷ್ಟಿಸಿದೆ? ಪರಿಸರ ವ್ಯವಸ್ಥೆಗಳಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರಕೃತಿಯು ಸಸ್ಯ ಮತ್ತು ಪ್ರಾಣಿಗಳ ಅಗಾಧ ವೈವಿಧ್ಯತೆಯನ್ನು ಸೃಷ್ಟಿ ಮಾಡಿದೆ. ಯಾಕಂದ್ರೆ ಪರಿಸರ ಇಂಬ್ಯಾಲೆನ್ಸ್ ಆಗಬಾರ್ದು, ಬ್ಯಾಲೆನ್ಸ್ ಆಗಿರಬೇಕು. ಯಾಕಂದ್ರೆ ಸಸ್ಯಗಳ ಸಂಖ್ಯೆ ಹೆಚ್ಚಾದ್ರೆ ಪ್ರಾಣಿಗಳ ಸಂಖ್ಯೆ ಏನಾಗ್ತದೆ? ವಿನಾಶ ಆಗ್ತದ. ಇನ್ನು ಪ್ರಾಣಿಗಳು ಅಷ್ಟೇ ಇದ್ರೆ ಸಸ್ಯಗಳು ವಿನಾಶ ಆಗ್ತವೆ. ಯಾಕಂದ್ರೆ ಪರಿಸರದಲ್ಲಿ ಎರಡೂ ಇರಬೇಕಾಗ್ತಕ್ಕಂಥದ್ದು. ಅದರಿಂದ ಪರಿಸರ ಸಮತೋಲನ ಇರ್ತದ. ಇನ್ನು ಪುಟ 2ರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಸಂಖ್ಯೆ 3, ಪ್ರಶ್ನೆ 3, ಪುಟ 2ರಲ್ಲಿ ಬರ್ತಕ್ಕಂಥ ಪ್ರಶ್ನೆ, ಆಳವಾದ ಜ್ಞಾನ ಮತ್ತು ಕಲ್ಪನೆಯನ್ನ ಪ್ರತಿನಿಧಿಸಲು ಪುಸ್ತಕದಲ್ಲಿ ಕ್ರಮವಾಗಿ ಯಾವ ಚಿಹ್ನೆಗಳನ್ನ ಬಳಸಲಾಗಿದೆ? ಎಡಪುಟಗಳ ಬುಡದಲ್ಲಿರ್ತಕ್ಕಂಥ ಬೇರು ಆಳವಾದ ಜ್ಞಾನವನ್ನ ಸಂಕೇತಿಸ್ತದ. ಆದರೆ ಬಲಪುಟಗಳಲ್ಲಿರ್ತಕ್ಕಂಥ ಮೇಲ್ಭಾಗದಲ್ಲಿರ್ತಕ್ಕಂಥ ಗಾಳಿಪಟ ಕುತೂಹಲ ಮತ್ತು ಕಲ್ಪನೆಯನ್ನ ಸೂಚಿಸ್ತದ. ಪುಟ 2, 6 ಮತ್ತು 7ರಲ್ಲಿರ್ತಕ್ಕಂಥ ಪ್ರಶ್ನೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4ನೇ ಪ್ರಶ್ನೆ, ವಿಜ್ಞಾನಿಯಂತೆ ತನಿಖೆ ಮಾಡುವುದು ಎಂದರೇನು? ಇದು ಕೇಂದ್ರೀಕೃತ ಪ್ರಶ್ನೆಗಳನ್ನ ಕೇಳುವುದು, ನಿಯಂತ್ರಿತ ಪ್ರಯೋಗಗಳನ್ನು ನಡೆಸುವುದು, ಎಚ್ಚರಿಕೆಯಿಂದ ಗಮನಿಸುವುದು, ಅಳತೆಗಳನ್ನ ತೆಗೆದುಕೊಳ್ಳುವುದು ಮತ್ತು ಹಂತ ಹಂತವಾಗಿ ತೀರ್ಮಾನಗಳನ್ನ ತಲುಪುವುದನ್ನು ಒಳಗೊಂಡಿರ್ತದ. ಇನ್ನು ಪುಟ 2ರಲ್ಲಿ ಬರ್ತಕ್ಕಂಥ ಪ್ರಶ್ನೆ, ಇದು ವಿಜ್ಞಾನದಲ್ಲಿ ಕುತೂಹಲದ ಪ್ರಾಮುಖ್ಯತೆ ಏನು? ವಿಜ್ಞಾನದಲ್ಲಿ ಕುತೂಹಲದ ಪ್ರಾಮುಖ್ಯತೆ ಏನು? ಕುತೂಹಲವು ವಿಜ್ಞಾನದ ಅಡಿಪಾಯವನ್ನ ರೂಪಿಸ್ತದ. ನಾವು ಏಕೆ ಮತ್ತು ಹೇಗೆ ಎಂಬುದು ಕೇಳಿದಾಗ ನಾವು ತನಿಖೆಗಳನ್ನ ಪ್ರಾರಂಭಿಸುತ್ತೇವೆ ಮತ್ತು ಹೊಸ ಆವಿಷ್ಕಾರಗಳಿಗೆ ಬಾಗಿಲು ತೆರೆಯುತ್ತೇವೆ. ಪುಟ 3, 4, 5ರಲ್ಲಿ ಬರ್ತಕ್ಕಂಥ ಪ್ರಶ್ನೆ 6, ಈ ವರ್ಷ ಪಠ್ಯಪುಸ್ತಕದಲ್ಲಿ ಯಾವ ವೈಜ್ಞಾನಿಕ ವಿಷಯಗಳನ್ನು ಒಳಗೊಂಡಿದೆ? ಈ ವರ್ಷ 2025 ಮತ್ತು 26ನೇ ಸಾಲಿನಲ್ಲಿ ಸೇರಿಸಲಾಗಿರ್ತಕ್ಕಂಥ ಅಧ್ಯಾಯಗಳು ಸೂಕ್ಷ್ಮ ಜೀವಿಗಳು ಮತ್ತು ಆರೋಗ್ಯದ ಮೇಲೆ ಅವುಗಳ ಪ್ರಭಾವ, ವಿದ್ಯುತ್ ಮತ್ತು ಅದು ಉತ್ಪಾದಿಸತಕ್ಕಂಥ ಪರಿಣಾಮಗಳು,
ಬಲ, ಒತ್ತಡ ಮತ್ತು ವಿವಿಧ ರೀತಿಯ ಚಲನೆ, ಕಣಗಳು, ಅಂಶಗಳು, ಸಂಯುಕ್ತಗಳು ಮತ್ತು ಮಿಶ್ರಣಗಳು, ಬೆಳಕು, ಪ್ರತಿಫಲನ, ಕನ್ನಡಿಗಳು ಮತ್ತು ಮಸೂರಗಳು, ಚಂದ್ರನ ಹಂತಗಳು, ವಿವಿಧ ರೀತಿಯ ಕ್ಯಾಲೆಂಡರ್ಗಳು, ಪರಿಸರ ವ್ಯವಸ್ಥೆಗಳು ಮತ್ತು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಸಮಸ್ಯೆಗಳು. ಪುಟ 5ರಲ್ಲಿ ಬರ್ತಕ್ಕಂಥ ಪ್ರಶ್ನೆ ಸಂಖ್ಯೆ 7, ಮಾನವನ ಚಟುವಟಿಕೆಗಳು ಭೂಮಿಯ ಹವಾಮಾನದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ? ಪೌರಾಣಿಕ ಇಂಧನಗಳನ್ನು ಸುಡುವುದು ಮತ್ತು ಕಾಡುಗಳನ್ನು ಕಡಿಯುವುದು ಮುಂತಾದ ಚಟುವಟಿಕೆಗಳು ಭೂಮಿಯ ತಾಪವನ್ನು ಬದಲಾಯಿಸಬಹುದು, ಹವಾಮಾನ ಮಾದರಿಗಳನ್ನು ತೊಂದರೆಗೊಳಿಸಬಹುದು ಮತ್ತು ಗಮನಾರ್ಹ ಹಾನಿಕಾರಕ ಪರಿಣಾಮಗಳಿಗೆ ಕಾರಣವಾಗಬಹುದು. ಪುಟ ಸಂಖ್ಯೆ 6ರಲ್ಲಿರ್ತಕ್ಕಂಥ ಪ್ರಶ್ನೆ ಸಂಖ್ಯೆ 8, ಪುರಿಯಲ್ಲಿ ಒಂದು ಬದಿ ಇನ್ನೊಂದು ಬದಿಗಿಂತ ತೆಳಗಿರುವುದು ಏಕೆ? ಪುರಿಯನ್ನು ಹುರಿದಾಗ ಅದರೊಳಗೆ ಉಗಿ ಸಂಗ್ರಹವಾಗ್ತದೆ. ಇದರಿಂದ ಒಂದು ಬದಿ ಹೆಚ್ಚು ಹಿಗ್ಗಿ ತೆಳಗಾಗ್ತದೆ. ಹಿಟ್ಟಿನ ದಪ್ಪ ಮತ್ತು ಎಣ್ಣೆಯ ತಾಪಮಾನ ಮತ್ತು ಪುರಿಯನ್ನು ಎಣ್ಣೆಯಲ್ಲಿ ಇಡುವ ವಿಧಾನ ಅವಲಂಬಿಸಿ ಈ ಪರಿಣಾಮ ಬದಲಾಗಬಹುದು. ಪುಟ 7ರಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 9ನೇ ಪ್ರಶ್ನೆ, ಪುರಿಗಳು ತಾಜಾವಾಗಿ ಮಾಡಿದಾಗ ಅಥವಾ ಸಂಗ್ರಹಿಸಿದ ಹಿಟ್ಟಿನಿಂದ ಮಾಡಿದಾಗ ಚೆನ್ನಾಗಿ ಉಬ್ಬುತ್ತವೆಯೇ? ತಾಜಾ ಹಿಟ್ಟಿನೊಂದಿಗೆ ತಯಾರಿಸಿದ ಪುರಿಗಳು ಹೆಚ್ಚು ಸುಲಭವಾಗಿ ಉಬ್ಬುತ್ತವೆ. ತಾಜಾ ಹಿಟ್ಟು ಸರಿಯಾದ ತೇವಾಂಶ ಮತ್ತು ಮೃದುತ್ವವನ್ನು ಉಳಿಸಿಕೊಳ್ಳುತ್ತದೆ. ಪುರಿಗಳು ಚೆನ್ನಾಗಿ ಮೇಲೇರಲು ಸಹಾಯವನ್ನು ಮಾಡುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಸಂಗ್ರಹಿಸಿದ ಹಿಟ್ಟು ಹೆಚ್ಚಾಗಿ ಒಣಗ್ತದೆ ಮತ್ತು ಗಟ್ಟಿಯಾಗ್ತದೆ. ಇದು ಪುರಿಗಳು ಸರಿಯಾಗಿ ಉಬ್ಬುವುದನ್ನು ತಡೀತದೆ. ಪುಟ 7ರಲ್ಲಿ ಬರ್ತಕ್ಕಂಥ 10ನೇ ಪ್ರಶ್ನೆ, ವ್ಯವಸ್ಥಿತ ತನಿಖೆ ಎಂದರೇನು? ಒಂದು ವೇರಿಯೇಬಲ್ ಅನ್ನು ಮಾತ್ರ ಬದಲಾಗ್ತದೆ. ವೇರಿಯೇಬಲ್ ಅಂದ್ರೆ ಏನು? ಬದಲಾವಣೆ ಆಗೋದು. ಮತ್ತು ಉಳಿದೆಲ್ಲವುಗಳು ಸ್ಥಿರವಾಗಿರ್ತದೆ. ಎಚ್ಚರಿಕೆಯಿಂದ ಗಮನಿಸಿ ಮತ್ತು ನಿಖರವಾಗಿ ರೆಕಾರ್ಡಿಂಗ್ ಉದ್ದಕ್ಕೂ ಇರ್ತಕ್ಕಂಥ ವಿಧಾನ. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಮಧ್ಯದಲ್ಲಿ ಬರ್ತಕ್ಕಂಥ ಕುತೂಹಲ ಪ್ರಶ್ನೋತ್ತರಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.